Hi guys, welcome to my channel Simple Kannadati. ಇವತ್ತು ನಾನು ನಿಮಗೆ ಬಾಂಬೆ ಸ್ಟೈಲ್ ಗೋಲ್ಗಪ್ಪ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ವೀಡಿಯೋಸಲ್ಲಿದೆ. ಸೊ ಇವಾಗ ಇನ್ನೊಂದ್ಸಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾವು ಖಾರ ಮಾಡ್ಕೊಳ್ಳೋಣ. ಖಾರಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಆಮೇಲೆ ಮಿಟ್ಟಾಗೆ ನಾನು ಬೆಲ್ಲ ಒಂದೇ ಒಂದು ಖರ್ಜೂರ, ಒಣ ಖರ್ಜೂರ ಮತ್ತು ಹುಣಸೆ ಹಣ್ಣಿನ ರಸ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಇದು ಹೆಂಗೆ ಅಂದರೆ ಸ್ವಲ್ಪ ನೀರಾಗಿರೋದು ಗಟ್ಟಿ ತಿಕ್ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ನೋಡ್ಬೋದು ನಾವು ಕುಕ್ಕರಲ್ಲಿ ಆಲ್ರೆಡಿ ಪೊಟ್ಯಾಟೊ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಖಾರ ರುಬ್ಕೊಂಡಿದ್ದಾಯಿತು. ಇದನ್ನು ಒಂದು ಬೌಲ್ಗೆ, ಅಷ್ಟೊಂದು ನಮಗೆ ಪಾನಿ ನೆಸೆಸಿಟಿ ಇಲ್ಲ, ಅದಕ್ಕೋಸ್ಕರ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಆ ಮಿಕ್ಸಿನ ಚೆನ್ನಾಗಿ ಅದೇ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಾಕ್ಕೊಂಡ್ರೆ ಅದೇ ಖಾರನ ನಾವು ಯುಟಿಲೈಸ್ ಮಾಡ್ಕೋಬೋದು. ಹಾಗಾಗಿ ನಾನು ಅದೇ ಮಿಕ್ಸಿನ ತೊಳೆದು ಹಾಕೋತಾ ಇದ್ದೀನಿ. ಸೊ ಅದಕ್ಕೆ ಬ್ಲ್ಯಾಕ್ ಸಾಲ್ಟ್, ಮೇಯ್ನಾಗಿ ಇದಕ್ಕೆ ಇಂಗ್ರೀಡಿಯೆಂಟು ಬ್ಲ್ಯಾಕ್ ಸಾಲ್ಟು, ಸ್ವಲ್ಪ ಹುಣಸೆ ಹಣ್ಣಿನ ರಸ ಅಥವಾ ನಿಂಬೆ ಹಣ್ಣಿನ ರಸ ಯಾವುದಾದ್ರೂ ಸರಿ. ನಾನು ಇವಾಗ ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಆ್ಯಡ್ ಮಾಡ್ಕೋತೀನಿ. ಇವಾಗ ನಾವು ಬ್ಲ್ಯಾಕ್ ಸಾಲ್ಟ್ ಹಾಕಿರೋದ್ರಿಂದ ಅದು ಸ್ವಲ್ಪ ಕರಗಕ್ಕೆ ಟೈಮ್ ತೊಗೊಳುತ್ತೆ. ಅದು ಗಟ್ಟಿ ದಪ್ಪ ಕಲ್ಲು ಥರ ಇರುತ್ತೆ. ಸೊ ಅದಾಗಿ ಸ್ವಲ್ಪ ನೋಡಿಕೊಂಡು ಆಮೇಲೆ ಉಪ್ಪು ಆ್ಯಡ್ ಮಾಡ್ಕೋತೀನಿ. ಇವಾಗ ನಾನು ಬಾಯ್ಲ್ ಮಾಡಿರೋ ಪೊಟ್ಯಾಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಸಣ್ಣದಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಚೆನ್ನಾಗಿ ಚಿಟ್ಕೋಬೇಕು. ಗೋಲ್ಗಪ್ಪ ಅಂದಮೇಲೆ ಬಾಂಬೆ ಸ್ಟೈಲ್ ಅಂತ ಹೇಳಿದ್ಮೇಲೆ ಇದಕ್ಕೆ ಆಲೂಗಡ್ಡೆ ಮತ್ತು ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಬಟಾಣಿ ಹಾಕಿಲ್ಲ, ಹಾಗೆ ಪೊಟ್ಯಾಟೊ ಮಾತ್ರ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನಾವು ಮೊದಲೇ ಆಡಿಸಿಟ್ಕೊಂಡಿರೋವಂಥ ಖಾರ ಅದೊಂದು 1 ಸ್ಪೂನಷ್ಟು ನಾನು ಹಾಕೋತಾ ಇದ್ದೀನಿ. ಮತ್ತು ಚಿಲ್ಲಿ ಪೌಡರು, ಮಸಾಲಾಗೆ ನಿಮಗೆ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಜೀರಾ ಪೌಡರು ಮತ್ತು ಚಾಟ್ ಮಸಾಲ ಇದಿಷ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಇದನ್ನು ಚಾಟ್ ಮಸಾಲ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಸ್ಟ್ರೀಟಲ್ಲೆಲ್ಲ ನಮಗೆ ಸಿಗುತ್ತೆ, ಬಟ್ ಇದು ತುಂಬ ನನಗೆ ಅನ್ಹೈಜಿನಿಕ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಗೋಲ್ಗಪ್ಪ ಮಾತ್ರ ನನ್ನ ಮನೇಲೇ ಮಾಡ್ಕೊಳ್ಳೋದಕ್ಕೆ ಪ್ರಿಫರ್ ಮಾಡ್ತೀನಿ. ಹೊರಗಡೆ ಸ್ವಲ್ಪ ತಿನ್ನೋದು ಕಡಿಮೆ, ಏನೇನು ನೀರು ಹಾಕಿರ್ತಾರೋ ಹಾಗಾಗಿ ನಾನು ಸ್ವಲ್ಪ ತಿನ್ನೋಕ್ಕೆ ಹೋಗಲ್ಲ ಹೊರಗಡೆ ಎಲ್ಲ. ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಸುಲಭವಾಗಿ ಬೇಗ ಒಂದು 1/4 ಗಂಟೆ 20 ನಿಮಿಷದಲ್ಲೆಲ್ಲ ನಾವು ಮಾಡ್ಕೋಬೋದು. ಪೂರಿ ಆಲ್ರೆಡಿ ನಾನು ತಂದಿಟ್ಕೊಂಡಿದ್ದೆ. ಇದು ಸೂಜಿ ಪೂರಿ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಪೂರಿ ತೊಗೊಂಡು ಬಂದರೆ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಈಗ ನೋಡ್ಬೋದು ನನ್ನ ಗೋಲ್ಗಪ್ಪ ಫುಲ್ ಎಲ್ಲ ರೆಡಿಯಾಗಿದೆ. ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಒಂದ್ಸಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ, ಮಿಸ್ ಮಾಡಬೇಡಿ. ಆಲ್ರೆಡಿ ಇದು ವಿಡಿಯೋ ಇದೆ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಪಲ್ ಕನ್ನಡತಿ.